ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ಈ ಪರಿಶುದ್ಧ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಫೆಬ್ರವರಿ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಅವಕಾಶಕ್ಕಾಗಿ ಸ್ತೋತ್ರ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು, ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ಅದರೊಂದಿಗೆ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನವನ್ನು ಆಶೀರ್ವದಿಸು, ಇಂದಿನ ಆರಾಧನೆಯನ್ನು ಆಶೀರ್ವದಿಸು. ಇಂದಿನ ಆರಾಧನೆ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಆತ್ಮಿಕ ಉಜ್ಜೀವನಕ್ಕೆ ಕಾರಣವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದರೊಂದಿಗೆ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನ ನಾಮವನ್ನು ಆರಾಧಿಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನ ಮಹಿಮೆಪಡಿಸುವ. ಓ ದೇವಾರೇ, ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನೋಡಿ ಏಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಮನೋಹರ ಪರ್ವತ ಶ್ರೇಣಿಗಳು ಆದೆಷ್ಟು ರಮ್ಯ ಹೊಳೆಯಳ್ಳವು. ಪರಿಮಳ ಬೀರುವ ಪುಷ್ಪಗಳು ನಾನೋಡಿ ಹರ್ಷದಿಂದ ಏಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಸೂರಿಮಳೆ ಗುಡುಗು ಮಿಂಚುಗಳು ನೀನಂಬಿಗಸ್ತನೆಂದು ಹೇಳುವವು. ಮಳೆ ಬಿಲ್ಲು
ಆಧಾರ ಬಣ್ಣಗಳು ನಿನ್ನೀತಿಯನ್ನು ವರ್ಣಿಸುವವು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಸೌಂದರ್ಯವೇ ನಿನ್ ಸೃಷ್ಟಿಗಳವು, ಆದಾಗ್ಯೂ ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೆಸುವಲ್ಲೇ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಹಲ್ಲೆಲೂಯಾ. ಕೀರ್ತನೆ 19 ಅದರ ಪ್ರಾರಂಭ ವಾಕ್ಯ ಹೇಳ್ತಾ ಇದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದು ಇಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ, ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸಿರುತ್ತದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಇಲ್ಲಿ ಹಾಡುಗಾರನು ಹಾಡುವಂಥದ್ದು, ದೇವರೇ ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನಾ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. 103ನೇ ಕೀರ್ತನೆಯಲ್ಲಿ ದಾವೀದನು ತನ್ನೊಂದಿಗೆ ತಾನೇ ಹೇಳಿದಂತಹ ಒಂದು ಮಾತು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. 104ನೇ ಕೀರ್ತನೆಯಲ್ಲಿ ಸೃಷ್ಟಿಯ ಮಹತ್ವದ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಅಲ್ಲೂ ಕೀರ್ತನೆಗಾರನು ಕೀರ್ತನೆಯನ್ನ ಪ್ರಾರಂಭಿಸುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ, ಬೆಳಕನ್ನು ವಸ್ತ್ರದಂತೆ ಹೊದ್ದುಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದೆ. ದೇವರ ಸೃಷ್ಟಿಗಳು ದೇವರ ಮಹತ್ವವನ್ನು, ದೇವರ ಶ್ರೇಷ್ಠತೆಯನ್ನು ವರ್ಣಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸೊ ಹೀಗಿರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮತ್ತೊಂದು ಆವರ್ತಿ ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ
ಪ್ರಾಮುಖ್ಯವಾಗಿರುವಂತಹ ಒಂದು ಘಟನೆ. ಆರಾಧನೆ ಎನ್ನುವಂಥದ್ದು ದೇವರ ಮಹತ್ವವನ್ನ, ದೇವರ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಂಡು ಆತನಿಗೆ ಸಲ್ಲಿಸುವಂತಹ ಗೌರವ ಅಥವಾ ಆತನಿಗೆ ಸಲ್ಲಿಸುವಂತಹ ಮರ್ಯಾದೆ ಎಂದರೆ ತಪ್ಪಾಗಲಾರದು. ಆರಾಧಿಸುವಂಥದ್ದು ಪ್ರತಿ ದೇವರ ಮಗಳ ಆದ್ಯ ಕರ್ತವ್ಯವಾಗಿದೆ. ಕಾರಣ ಆತನು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವಂಥವನು. ನಾವು ಯಾಕೆ ದೇವರನ್ನ ಆರಾಧಿಸುತ್ತೇವೆ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವುದಾದರೆ, ಯೆಶಾಯನ ಪ್ರವಾದನಾ ಗ್ರಂಥ 6ನೇ ಅಧ್ಯಾಯದಲ್ಲಿ ಸರಾಫಿಯರು ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಹೇಳುವಂಥದ್ದು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಅದರ 2ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸರಾಫಿಯರು 6 ರೆಕ್ಕೆಯುಳ್ಳವರಾಗಿ 2ರಿಂದ ಮುಖವನ್ನ ಮುಚ್ಚಿಕೊಂಡು, 2ರಿಂದ ಕಾಲುಗಳನ್ನು ಮುಚ್ಚಿಕೊಂಡು, 2 ಬಡಿಯುತ್ತಾ ನೆಲಸೋಕದೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಅದರ ಮುಂದುವರೆದ ಭಾಗ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಸೊ ದೇವರ ಮಕ್ಕಳಾದ ನಾವುಗಳು ಆತನನ್ನ ಆರಾಧಿಸುವುದಕ್ಕೆ ಒಂದು ಕಾರಣ, ಈ ಭೂಮಿಯು ದೇವರ ಪ್ರಭಾವದಿಂದ. 19ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಆಕಾಶವು ದೇವರ ಪ್ರಭಾವವನ್ನ, ಗಗನವು ಆತನ ಕೈ ಕೆಲಸವನ್ನ ಪ್ರಕಟಿಸುತ್ತದೆ ಎಂಬುದಾಗಿ. ಯೇಸು ಕ್ರಿಸ್ತನು ನಮ್ಮನ್ನ ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡು ನಿತ್ಯತ್ವದ ಬಾಧ್ಯತೆಯನ್ನು ನಮಗೆ ದಯಪಾಲಿಸಿರುವಾಗ, ನಾವುಗಳು ಆತನನ್ನ ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಒಂದು ಕಾಲದಲ್ಲಿ ನಾವು ಇದಕ್ಕೆ ಯೋಗ್ಯರಲ್ಲದವರಾಗಿದ್ದೆವು. ಆದರೆ ಕರುಣಾಮಯನಾದ ದೇವರು ತನ್ನ ಮಹಾ ಕರುಣೆಯಿಂದ, ತನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿ, ದೇವರ ಮಕ್ಕಳೆಂಬ ಪದವಿಯನ್ನ ಕೊಟ್ಟಿರುವಾಗ, ಈ ಲೋಕದಲ್ಲಿ ನಮ್ಮ ಕರ್ತವ್ಯ ದೇವರನ್ನ ಆರಾಧಿಸುವಂಥದ್ದು. ಈ ಮುಂಜಾನೆಯಲ್ಲಿ ಈ ಒಂದು ಮನೋಭಾವದಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಅನೇಕರು ಆಲಯಗಳಿಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕರು ಧಾರ್ಮಿಕ ಆಚರಣೆಯ ಒಂದು ಪರಿಪಾಠವಾಗಿ ಆಲಯಗಳಿಗೆ ಹೋಗುವಾಗ, ಅರಸನಾದ ದಾವೀದನು 122ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಸೊ ನಾವು ದೇವರನ್ನ ಆರಾಧಿಸುವುದಕ್ಕೆ ಸಂತೋಷವಾದ ಹೃದಯದಿಂದ, ಸಿದ್ಧವಾದ ಹೃದಯದಿಂದ ನಾವು ಹೋಗುವಂಥವರಾಗಿದ್ದೇವ ಎಂಬ ಒಂದು ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ, ಆತನ ಕೃಪೆಗಳನ್ನ, ಆತನ ಕರುಣೆಗಳನ್ನ, ಆತನು ಮಾಡಿದಂತಹ ಮಹತ್ ಕಾರ್ಯಗಳನ್ನ ಜ್ಞಾಪಕ ಮಾಡಿಕೊಂಡವರಾಗಿ ಈ ಮುಂಜಾನೆಯಲ್ಲಿ ನಾವು ಆತನನ್ನ ಆರಾಧಿಸಿ ಆತನ ನಾಮವನ್ನ ಮಹಿಮೆ ಪಡಿಸುವಂತವರಾಗಿರುವ ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ಸೃಷ್ಟಿಯ ಪತನ.
ದ ಫಾಲ್ನೆಸ್ ಆಫ್ ಕ್ರಿಯೇಷನ್. ಅದಕ್ಕೆ ಆಧಾರವಾಗಿ ಆದಿಕಾಂಡ ಪುಸ್ತಕ ಅದರ 3ನೇ ಅಧ್ಯಾಯದ ಪ್ರಾರಂಭದ 10 ವಾಕ್ಯಗಳನ್ನು ನಾವು ತೆಗೆದುಕೊಂಡವರಾಗಿದ್ದೇವೆ. ಆದಿಕಾಂಡ ಪುಸ್ತಕವು ಸೃಷ್ಟಿಯ ಪುಸ್ತಕ. ಇದು ನಮ್ಮೆಲ್ಲರಿಗೂ ಬಹಳ ಪರಿಚಯ ಇರುವಂತಹ ಒಂದು ಭಾಗವಾಗಿದೆ. ಆದಿಕಾಂಡ 1ನೇ ಅಧ್ಯಾಯದ 3ನೇ ವಾಕ್ಯದಿಂದ 2ನೇ ಅಧ್ಯಾಯದ 23ನೇ ವಾಕ್ಯದ ತನಕ ನಾವು ಕಲಿಯುವಂತಹ ಸಂದರ್ಭದಲ್ಲಿ ದೇವರ ಸೃಷ್ಟಿಯ ವಿವಿಧ ಆಯಾಮಗಳನ್ನು ಅಥವಾ ಭಾಗಗಳನ್ನು ನಾವು ಕಾಣಬಹುದಾಗಿದೆ. ದೇವರ ಸೃಷ್ಟಿಯ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು, ದೇವರು ತಾನು ಸೃಷ್ಟಿ ಮಾಡಿದ ಪ್ರತಿಯೊಂದು ಸೃಷ್ಟಿಗಳನ್ನು ನೋಡಿ ಆತ ಒಂದು ಮಾತನ್ನ ರಿಪೀಟೆಡ್ ಆಗಿ ತಿರುಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಅದರ ಕೊನೆ ಭಾಗದಲ್ಲಿ ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಅದರ 12ನೇ ವಾಕ್ಯದಲ್ಲಿ ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. 18ನೇ ವಾಕ್ಯದಲ್ಲಿ ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 21ನೇ ವಾಕ್ಯದಲ್ಲಿ ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 25ನೇ ವಾಕ್ಯದಲ್ಲಿ ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಸೊ ಈ ವಾಕ್ಯ ಭಾಗಗಳಲ್ಲಿ ನಾವು ಕಾಣುವಂತಹ ಒಂದು ಪದ, ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ದೇವರ ಸೃಷ್ಟಿ ಅದು ಒಂದು ಒಳ್ಳೆಯ ಸೃಷ್ಟಿಯಾಗಿತ್ತು. ಹೀಗೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ತಾನು ಸೃಷ್ಟಿಸಿದ ಎಲ್ಲ ಸೃಷ್ಟಿಗಳ ಮೇಲೆ ದೊರೆತನ ಮಾಡುವುದಕ್ಕಾಗಿ ಮನುಷ್ಯನನ್ನ ಉಂಟು ಮಾಡಿದ. ಹೀಗೆ ಮನುಷ್ಯರನ್ನ ಉಂಟು ಮಾಡಿದ ದೇವರು ಅವರನ್ನ ನೀವು ಬಹು ಸಂತಾನವುಳ್ಳವರಾಗಿ ಎಂದು ಆಶೀರ್ವದಿಸಿ ಅವರಿಗೆ ದೊರೆತನದ ಅಧಿಕಾರವನ್ನ ಕೊಡುವಂಥದ್ದನ್ನ ಆದಿಕಾಂಡ 1ನೇ ಅಧ್ಯಾಯ ಅದರ 28ನೇ ವಾಕ್ಯದಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಅದರ 31ನೇ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಥವಾ ನೋಡುವಂತಹ ಸಂದರ್ಭದಲ್ಲಿ ಹೀಗೆ ದೇವರು ತಾನು ಸೃಷ್ಟಿ ಮಾಡಿದ ಎಲ್ಲವನ್ನ ನೋಡಿ ಕಟ್ಟ ಕಡೆಯದಾಗಿ ಅಲ್ಲಿ ಬರೆದಿರುವಂಥದ್ದು 31ನೇ ವಾಕ್ಯ, ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆದಾಗಿತ್ತು ಎಂಬುದಾಗಿ. ಅಂದ್ರೆ ದೇವರ ಸೃಷ್ಟಿ ಅದು ಮನೋಹರವಾದ ಒಂದು ಸೃಷ್ಟಿಯಾಗಿತ್ತು. ನಾವು ಹಾಡಿದ್ವಿ, ಓ ದೇವರೇ ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆ. ಯಾಕಂದ್ರೆ ದೇವರ ಸೃಷ್ಟಿ ಅದು ಪರಿಪೂರ್ಣತೆಯಿಂದ ಕೂಡಿದ ಒಂದು ಸೃಷ್ಟಿ, ಮನೋಹರವಾದಂತಹ ಸೃಷ್ಟಿ. ಸರ್ವಶಕ್ತನಾದ ದೇವರು ತಾನೇ ಹೇಳುವಂಥದ್ದು ಇದು ಒಳ್ಳೆಯದು ಎಂಬುದಾಗಿ. ವಿಶಾಲವಾದ ಭೂಮಿಯಲ್ಲಿ ಬಗೆ ಬಗೆಯ ಗಿಡ ಮರಗಳನ್ನ, ಹಣ್ಣಿನ ಮರಗಳನ್ನ ಬೆಳೆಸಿದ ದೇವರು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಮನುಷ್ಯನ ವಾಸಸ್ಥಾನಕ್ಕಾಗಿ ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನ ಸೃಷ್ಟಿ ಮಾಡಿ ಆ ಉದ್ಯಾನವನದಲ್ಲಿ
ಆ ಮನುಷ್ಯನಿಗೆ ಬೇಕಾದ ಅವನ ಊಟಕ್ಕೆ ಅನುಕೂಲವಾಗಿರುವ ಎಲ್ಲ ತರದ ಮರಗಳನ್ನ ಬೆಳೆಸಿದನು. ತದನಂತರವಾಗಿ ಯೆಹೋವ ದೇವರು ತಾನು ಸೃಷ್ಟಿ ಮಾಡಿದ ಮನುಷ್ಯನನ್ನ ಆ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೆ, ಕಾಯುವುದಕ್ಕೆ ಅದರಲ್ಲಿ ಇಟ್ಟನು. ಸೊ ಈ ಒಂದು ಏದೆನ್ ತೋಟದ ಅನುಭವವನ್ನ ನಾವು ದೇವರ ರಾಜ್ಯದ ಅನುಭವದೊಂದಿಗೆ ಹೋಲಿಕೆ ಮಾಡಿ ಕಲಿಯುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಅನುಭವ. ಹೀಗೆ ಹೇಳುವುದಕ್ಕೆ ಕಾರಣ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಆತನು ಪಾಪರಹಿತನಾಗಿದ್ದನು. ಪಾಪರಹಿತನಾಗಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ, ಈ ಪಾಪರಹಿತನಾದ ದೇವರು ಪಾಪರಹಿತನಾದ ಮನುಷ್ಯನು ತನ್ನ ಸೃಷ್ಟಿಕರ್ತನಾದ ದೇವರೊಂದಿಗೆ ಅತ್ಯಂತ ಹೃದಯಾಂತರಾಳದ ಸಂಬಂಧವನ್ನ ಹೊಂದಿಕೊಂಡು ಜೀವಿಸುತ್ತಿದ್ದಂತಹ ಒಂದು ಕಾಲ. 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸಂಜೆಯ ತಂಗಾಳಿಯಲ್ಲಿ ಯೆಹೋವ ದೇವರು ತೋಟದೊಳಗೆ ಇಳಿದು ಬರುತ್ತಿದ್ದನು ಎಂಬುದಾಗಿ. ದೇವರು ಈ ಎಲ್ಲ ಸೌಕರ್ಯಗಳನ್ನ ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದಾಗ್ಯೂ ದೇವರು ಏದೆನ್ ತೋಟದಲ್ಲಿ ಅಥವಾ ಮೂಡಣ ಸೀಮೆಯಲ್ಲಿ, ಮೂಡಣ ದಿಕ್ಕಿನಲ್ಲಿ, ಏದೆನ್ ಸೀಮೆಯಲ್ಲಿ ಒಂದು ತೋಟವನ್ನ ಉಂಟು ಮಾಡಿ, ಆ ತೋಟದಲ್ಲಿ ಮನುಷ್ಯನಿಗೆ ಬೇಕಾದ ಎಲ್ಲ ವಿಧವಾದ ಹಣ್ಣಿನ ಮರಗಳನ್ನ ಬೆಳೆಸಿ, ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಮತ್ತು ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನ ಬೆಳೆಸಿದನು. ಮತ್ತು ಯೆಹೋವ ದೇವರು ಮನುಷ್ಯನಿಗೆ ಕೊಟ್ಟಂತಹ ಒಂದು ಆಜ್ಞೆ, ನೀನು ಈ ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನ ಯಥೇಚ್ಛಾಗಿ ತಿನ್ನಬಹುದು, ಆದರೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ. ಆದಾಮನು ಮತ್ತು ಹವ್ವಳು ದೇವರು ಸೃಷ್ಟಿಸಿದ ಏದೆನ್ ತೋಟದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ವಾಸಿಸುತ್ತಿದ್ದಂತಹ ಈ ಕಾಲದಲ್ಲಿ ಸರ್ಪವು ಹವ್ವಳ ಬಳಿಗೆ ಬಂದು ಉಪಾಯದಿಂದ ಹವ್ವಳನ್ನ ವಂಚಿಸುವಂತಹ ವೇದ ಭಾಗ ಆದಿಕಾಂಡ 3ನೇ ಅಧ್ಯಾಯದ 1ರಿಂದ 10 ವಾಕ್ಯದಲ್ಲಿ ನಾವು ನೋಡುತ್ತೇವೆ. 3ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ನೋಡಿ, 2ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಆದಾಮನಿಗೆ ಹೇಳಿದಂತಹ ಮಾತು, ನೀವು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು.
ಆದರೆ ಇಲ್ಲಿ ಅವ್ವಳು ಆ ಸರ್ಪದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಆಕೆ ಹೇಳುವಂಥದ್ದು, ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಆದರೆ ಸರ್ಪ ಬಹಳ ಯುಕ್ತಿಯಿಂದ ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನ ಅವ್ವಳು ತಿನ್ನುವಂತೆ ಮಾಡಿತು. ಎಲ್ಲಿ ಸರ್ಪ ಹೇಳುವಂತಹ ಮಾತು, ನೀವು ಹೇಗೋ ಸಾಯುವುದಿಲ್ಲ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ತಿಂದ ದಿನ ಸತ್ತೇ ಹೋಗುವಿ. ಅವ್ವಳು ಸರ್ಪಕ್ಕೆ ಹೇಳಿದಂತಹ ಮಾತು 3ನೇ ಅಧ್ಯಾಯ 3ನೇ ವಾಕ್ಯದ ಕೊನೆಯ ಭಾಗ, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಇಲ್ಲಿ ಸರ್ಪ ಅವ್ವಳಿಗೆ ಹೇಳುವಂಥದ್ದು, ನೀವು ಹೇಗೋ ಸಾಯುವುದಿಲ್ಲ. ಅಲ್ಲಿಗೆ ಮುಕ್ತಾಯಗೊಳಿಸದೆ ಸರ್ಪವು ಮುಂದುವರೆಸಿ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದ್ದರ ಕೆಟ್ಟದ್ದರ ಭೇದವನ್ನ ಅರಿತವರಾಗುವಿರಿ. ನೋಡಿ, ದೇವರು ಆದಾಮನನ್ನ ಅವ್ವಳನ್ನ ಒಂದು ಪರಿಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿ ತನ್ನೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ಆಗಿರಬೇಕೆಂಬ ಉದ್ದೇಶದಿಂದ ಅವರನ್ನ ಏದೇನ್ ತೋಟದಲ್ಲಿ ಇರಿಸಿರುವಂಥದ್ದು. ಅವರ ಜೀವನಾಂಶಕ್ಕೆ ಬೇಕಾದಂಥದ್ದೆಲ್ಲವನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ. ಆದರೆ ಇಲ್ಲಿ ಸೈತಾನನು, ಇಲ್ಲಿ ಸರ್ಪ ಅವ್ವಳಿಗೆ ಹೇಳುವಂತಹ ಮಾತು, ನೀವು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುತ್ತವೆ, ನೀವು ದೇವರಂತೆ ಆಗಿ, ದೇವರಾಗಿ ಅಲ್ಲ, ದೇವರಂತೆ ಆಗಿ ಕೆಟ್ಟದ್ದರ ಮತ್ತು ಒಳ್ಳೆದರ ಭೇದವನ್ನ ಅರಿತವರಾಗುವಿರಿ. ಇದರ ಅವಶ್ಯಕತೆ ಆದಾಮನಿಗಾಗಲಿ ಅವ್ವಳಿಗಾಗಲಿ ಇರಲಿಲ್ಲ. ಸರ್ವಶಕ್ತನಾದ ದೇವರು ಆದಾಮನಿಗೆ ಅವ್ವಳಿಗೆ ಬೇಕಾದಂತಹ ಎಲ್ಲವನ್ನ ಸೃಷ್ಟಿ ಮಾಡಿ ಅವರಿಗೆ ತನ್ನ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂಬ ಉದ್ದೇಶದಲ್ಲಿ ಅವರನ್ನ ಆ ಒಂದು ತೋಟದಲ್ಲಿ ಇಟ್ಟವನಾಗಿದ್ದ. ಆದರೆ ಸರ್ಪ ಬಹಳ ಯುಕ್ತಿಯಿಂದ, ಬಹಳ ಜಾಣ್ಮೆಯಿಂದ ಅವ್ವಳ ಬಳಿಗೆ ಬಂದು ಅವ್ವಳನ್ನ ವಂಚಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಇದರ ಫಲವಾಗಿ ಸ್ತ್ರೀಯು, ಅವ್ವಳು ಈ ಮರದ ಹಣ್ಣನ್ನು ತಿಂದಳು. ಅದು ಮಾತ್ರವಲ್ಲದೆ ತನ್ನ ಸಂಗಡ ಇದ್ದಂತಹ ಗಂಡನಿಗೂ ಅದನ್ನ ತಿನ್ನಿಸಿದಳು. ಸೊ ಯಾವಾಗ ಇವರು ದೇವರು ವಿಧಿಸಿದ ವಿಧಿಗಳಿಗೆ ವಿರುದ್ಧವಾಗಿ ದೇವರು ಮಾಡಬಾರದೆಂದು ಅಥವಾ ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ ತಿಂದರೋ, ಆಗ ಅವರ ಕಣ್ಣುಗಳು ತೆರೆದು ಅವರು ಬೆತ್ತಲೆಯಾಗಿದ್ದೇವೆಂದು ತಿಳಿದುಕೊಂಡರು.
ನೋಡಿ, ಈ ಒಂದು ಭಾಗದಲ್ಲಿ ದೇವರ ಪರಿಪೂರ್ಣವಾದ ಸೃಷ್ಟಿಯ ಒಂದು ಪತನ ಪ್ರಾರಂಭವಾಗುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, 2ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಅವರನ್ನ ಒಂದುಗೂಡಿಸಿದಾಗ ಅದರ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ. ಆದರೆ ದೇವರ ಮಾತನ್ನ ಮೀರಿದಾಗ, ದೇವರ ಪ್ರಸನ್ನತೆ ಅವರ ಸುತ್ತಲೂ ಆವರಿಸಿಕೊಂಡಿದ್ದಾಗ ಯಾವ ವಿಧವಾದಂತಹ ತೊಂದರೆಗಳು ಇಲ್ಲದೆ ಇದ್ದಂಥದ್ದಾಗಿತ್ತು. ಆದರೆ ಯಾವಾಗ ದೇವರ ಮಾತನ್ನ ಮೀರಿ 3ನೇ ಅಧ್ಯಾಯದಲ್ಲಿ ಅದರ 17ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ. ತಿನ್ನಬಾರದೆಂದು ನಾನು ಆಜ್ಞಾಪಿಸಿದ ಮರದ ಫಲವನ್ನು, ಅದೇ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಹೇಳಿದಂಥದ್ದು, ನೀನು ಈ ಮರದ ಹಣ್ಣನ್ನು ತಿನ್ನಬಾರದು. ದೇವರು ವಿಧಿಸಿದ ವಿಧಿಯನ್ನ ಇವರು ಮೀರಿ ಈ ಮರದ ಹಣ್ಣನ್ನು ತಿಂದಂತಹ ಸಂದರ್ಭದಲ್ಲಿ ಅವರ ಜೀವಿತದಲ್ಲಿ ಇದ್ದಂತಹ ದೈವಿಕ ಸಾನ್ನಿಧ್ಯ ಅವರನ್ನ ಬಿಟ್ಟು ಹೋಗಿ ಸೃಷ್ಟಿಯ ಪತನಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ದೇವರು ಉಂಟು ಮಾಡಿದ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಹುಟ್ಟಿರಲಿಲ್ಲ. ಆದರೆ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದ ಕಾರಣ ಭೂಮಿಗೆ ಶಾಪ ಬಂತು. ನಾವು ಪ್ರಾರಂಭದಲ್ಲಿ ನೋಡಿದ್ವಿ, ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯನ್ನ ನೋಡಿ ಅದು ಒಳ್ಳೆಯದು ಒಳ್ಳೆಯದು ಎಂಬುದಾಗಿ. ಅಂದ್ರೆ ಒಂದು ಪರಿಪೂರ್ಣವಾದ ಸೃಷ್ಟಿ. ಆದರೆ ದೇವರ ಮಾತಿಗೆ ಅವಿಧೇಯರಾಗಿ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ ತಿಂದದ್ದರ ಫಲವಾಗಿ ಭೂಮಿಗೆ ಶಾಪ ಬಂದದ್ದು ಮಾತ್ರವಲ್ಲ, ಮುಳ್ಳುಗಿಡಗಳು ಮತ್ತು ಕಳೆಗಳು ಬೆಳೆಯುವುದಕ್ಕೆ ಪ್ರಾರಂಭಿಸಿತು. ನೋಡಿ, ಸೃಷ್ಟಿಯ ಪತನದ ಮುಂದುವರೆದ ಭಾಗ 3ನೇ ಅಧ್ಯಾಯ ನಮಗೇನು ಗೊತ್ತು. ತದನಂತರವಾಗಿ ಆದಾಮನು ಹವ್ವಳಿಗೆ 2 ಮಕ್ಕಳು ಜನಿಸಿದರು, ಕಾಯಿನನು ಮತ್ತು ಹೇಬೇಲನು. ಕಾಯಿನನು ತೋಟಗಾರನಾಗಿ ತೋಟದ ಕೆಲಸವನ್ನ ಮಾಡುವಂತವನಾಗಿ ಮಾರ್ಪಟ್ಟರೆ, ಹೇಬೇಲನು ಕುರಿಗಳನ್ನ ಸಾಕುವಂತವನಾದ. ಸೊ ಇವರಿಬ್ಬರು ದೇವರಿಗೆ ಯಜ್ಞವನ್ನ ಕಾಣಿಕೆಯನ್ನ ಸಮರ್ಪಿಸುವುದಕ್ಕೆ ಬರುವಂತಹ ಒಂದು ಸಂದರ್ಭ. ಕಾಯಿನನು ನಾಮಕಾವಸ್ಥೆಗೆ ದೇವರಿಗೆ ಕಾಣಿಕೆಯನ್ನ ಸಲ್ಲಿಸಿದಾಗ, ಹೇಬೇಲನು ಚೊಚ್ಚಲ ಕುರಿಗಳಲ್ಲಿ ಒಂದನ್ನು ಕಾಣಿಕೆಯಾಗಿ ದೇವರಿಗೆ ಹೋಮ ಮಾಡದ. ಇದರ ಫಲವಾಗಿ ಕಾಯಿನನು ದೇವರು ಹೇಬೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡ್ದ.
ಕಾಯಿನನ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಲ್ಲ. ಇದರ ಫಲವಾಗಿ ಕಾಯಿನನು ಕೋಪಗೊಂಡವನಾಗಿ ಹೇಬೇಲನನ್ನ ಕೊಂದು ಹಾಕಿದ. ಅಂದ್ರೆ ದೇವರನ್ನು ಕಾಟಾಚಾರಕ್ಕೆ ಆರಾಧಿಸಿದ ವ್ಯಕ್ತಿ, ದೇವರನ್ನು ಯಥಾರ್ಥವಾಗಿ ಆರಾಧಿಸಿದ ವ್ಯಕ್ತಿಯನ್ನ ಕೊಂದು ಹಾಕಿದ. ಸೃಷ್ಟಿಯ ಪತನ ನೋಡಿ. ಸೃಷ್ಟಿಯ ಪತನದ ಮುಂದುವರೆದ ಭಾಗ ಯಾವ ರೀತಿಯಾಗಿ ಹೋಗ್ತಾ ಇದೆ. ನಂತರವಾಗಿ ಕಾಯಿನನ 4ನೇ ತಲೆಮಾರಿನ ಲೇಮೆಕನು ಒಬ್ಬ ಯೌವನಸ್ಥನನ್ನ ಕೊಂದು ಹಾಕಿದ ವಿಚಾರವನ್ನ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 5ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೋಡಿ, ದೇವರು ಮನುಷ್ಯನನ್ನ ಉಂಟು ಮಾಡಿದ್ದು, ಆದಾಮನನ್ನ ಅವ್ವಳನ್ನ ಉಂಟು ಮಾಡಿದ್ದು ದೇವರೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ಬದುಕಿ ಬಾಳಬೇಕೆಂಬ ಉದ್ದೇಶದಿಂದ. ಆದರೆ ಆದಾಮನು ಅಥವಾ ಹವ್ವಳು ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ ತಿಂದು ದೇವರ ಮಾತನ್ನ ಧಿಕ್ಕರಿಸಿದರ ಫಲವಾಗಿ ಸೃಷ್ಟಿಯ ಪತನ ಪ್ರಾರಂಭವಾಗಿ ಈಗ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಸೃಷ್ಟಿ ಮಾಡಿದಂತಹ ದೇವರು ತಾನು ಸೃಷ್ಟಿಸಿದ ಮನುಷ್ಯನ ಕುರಿತಾಗಿ ಪಶ್ಚಾತ್ತಾಪ ಪಟ್ಟವನಾಗಿ ತನ್ನ ಹೃದಯದಲ್ಲಿ ನೊಂದುಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇದು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಏನನ್ನ ಕಲಿಸುವಂಥದ್ದಾಗಿದೆ. ಸೃಷ್ಟಿಯ ಪತನ ಅನ್ನುವಂಥದ್ದು ಅಥವಾ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಆತ್ಮಿಕವಾದ ಪತನ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲಿ ಸಂಭವಿಸುವಂಥದ್ದಲ್ಲ. ಕಾಲಗಳಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ, ದೇವರ ಮಾತಿಗೆ ವಿರೋಧವಾಗಿ ನಡೆಯುವುದರ ಫಲವಾಗಿ ಸಂಭವಿಸುವಂತಹ ಒಂದು ಕಾರ್ಯ. ನೋಡಿ, ದೇವರ ಸೃಷ್ಟಿಯಾದಂತಹ ಏದೆನ್ ತೋಟದಲ್ಲಿ ಸರ್ಪವು ಉಪಾಯವಾಗಿ ಒಂದು ಅಪನಂಬಿಕೆಯ ಬೀಜವನ್ನ ಬಿತ್ತಿದ. ಆ ಅಪನಂಬಿಕೆಯ ಬೀಜ ಕ್ರಮೇಣ ಬೆಳೆದು 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 ಕೊಲೆಯೊಂದಿಗೆ, ಅದು ಮಾತ್ರವಲ್ಲ, ಮನುಷ್ಯ ಕೇವಲ ಕೆಟ್ಟದ್ದನ್ನು ಮಾತ್ರ ಯೋಚಿಸುವಂತಹ ಆ ಒಂದು ಪರಿಸ್ಥಿತಿಗೆ ಅವನನ್ನ ತಂದು ಒಡ್ಡಿತು ಎಂಬುದಾಗಿ ನಾವು ನೋಡ್ತೇವೆ. ಕ್ರೈಸ್ತ ಜೀವಿತದಲ್ಲಿ ನಾವುಗಳು ಸಹ ಇಂತಹ ಅಪನಂಬಿಕೆಯ ಮಾತುಗಳಿಗೆ ಆಸ್ಪದ ಕೊಡುವವರ ಇಂತಹ ಒಂದು ಅಧಪತನದ ಅನುಭವಕ್ಕೆ ಬರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 24ರಿಂದ 30 ವಾಕ್ಯಗಳಲ್ಲಿ ನಾವು
ಒಂದು ಸಾಮ್ಯದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಪರಲೋಕ ರಾಜ್ಯದ ಕುರಿತಾಗಿ ಹೇಳಿದ ಸಾಮ್ಯಗಳನ್ನು ಬರೆದಿರುವ ಒಂದು ಅಧ್ಯಾಯವಾಗಿದೆ. ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಬಿತ್ತುವವನ ಸಾಮ್ಯವನ್ನ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಬಿತ್ತುವವನು ಬಿತ್ತುವುದಕ್ಕೆ ಹೊರಟ, ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು, ಅವು ಹಕ್ಕಿಗಳು ಬಂದು ಅದನ್ನ ತಿಂದುಕೊಂಡು ಹೋದವು. ಕೆಲವು ಬೀಜವು ಮಣ್ಣಿಲ್ಲದ ಬಂಡೆಯ ಮೇಲೆ ಬಿತ್ತು, ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಬೀಜ ಮೊಳೆತು, ಆದರೆ ಬಿಸಿಲೇರಿದಾಗ ಒಣಗಿ ಹೋಯಿತು. ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು, ಮುಳ್ಳು ಗಿಡಗಳು ಅವುಗಳನ್ನ ಅಡಗಿಸಿ ಬಿಟ್ಟಿತ್ತು. ಆದರೆ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವು, ಅವು 30ರಷ್ಟು 60ರಷ್ಟು 100ರಷ್ಟು ಫಲವನ್ನ ಕೊಟ್ಟಿತ್ತು. ತದನಂತರವಾಗಿ ಈ ಸಾಮ್ಯದ ಅರ್ಥವನ್ನ ಯೇಸು ಸ್ವಾಮಿ ಇದೇ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 18ರಿಂದ 23 ವಾಕ್ಯಗಳಲ್ಲಿ ವಿವರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಯೇಸು ಸ್ವಾಮಿ ಹೇಳುವಂಥದ್ದು. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥ: ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ನೆಲವಾಗಿರ್ತಾನೆ. ಎರಡನೇದು, ಯಾರಾದರೂ ಇದರ ಸ್ವೀಕಾರ ಮಾಡಿ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ, ಆದರೆ ಅವರಿಗೆ ಬೇರಿಲ್ಲದ, ನಂಬಿಕೆ ಇಲ್ಲದ ಕಾರಣ ಸ್ವಲ್ಪ ಕಾಲವಾದ ಮೇಲೆ ಅವರು ಜೀವಿತದಲ್ಲಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಅದನ್ನ ಬಿಟ್ಟು ಬಿಡ್ತಾರೆ. ಮೂರನೇದು, ಮುಳ್ಳು ಗಿಡಗಳು. ಒಬ್ಬ ವಾಕ್ಯವನ್ನ ಕೇಳಿದಾಗಿಯೂ ಪ್ರಪಂಚದ ಚಿಂತೆ, ಐಶ್ವರ್ಯದಿಂದಾಗುವ ಮೋಸ ಈ ವಾಕ್ಯವನ್ನು ಅಡಗಿಸಿ ಬಿಟ್ಕೊಳ್ತದೆ. ಆದರೆ ಯಾರು ದೇವರ ವಾಕ್ಯವನ್ನ ಕೇಳಿ 30ರಷ್ಟು 60ರಷ್ಟು ಫಲ ಕೊಡ್ತಾರೋ ಅವರು ತಮ್ಮನ್ನು ತಾವೇ ದೇವರ ರಾಜ್ಯಕ್ಕೋಸ್ಕರವಾಗಿ ಸಿದ್ಧಪಡಿಸಿಕೊಂಡವರಾಗಿರುತ್ತಾರೆ. ಇವೆಲ್ಲ ಸಾಮ್ಯದ ಅರ್ಥವನ್ನ ಹೇಳಿ 24ರಿಂದ 32 ವಾಕ್ಯಗಳಲ್ಲಿ ಯೇಸು ಇನ್ನೊಂದು ಸಾಮ್ಯವನ್ನು ಹೇಳುವಂಥದ್ದಾಗಿ ನೋಡುತ್ತೇವೆ. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ನೋಡಿ, 1955ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಹಾರ ಭದ್ರತೆಯ ಆ ಒಂದು ಅಡಿಪಾಯದಲ್ಲಿ ಹೊರದೇಶದಿಂದ ಗೋಧಿ ಬೀಜವನ್ನ ಆಮದು ಮಾಡಿಕೊಂಡ್ರು. ಯಾಕೆಂದ್ರೆ ಭಾರತ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ಆಹಾರಕ್ಕೆ ಯಾವ ಕೊರತೆಗಳು ಉಂಟಾಗಬಾರದೆಂಬ ಉದ್ದೇಶದಿಂದ ಭಾರತ ಸರ್ಕಾರ ಬೇರೆ ಒಂದು ದೇಶದ ಸರ್ಕಾರದೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿ ಅಲ್ಲಿಂದ ಗೋಧಿ ಬೀಜವನ್ನ ಆಮದು ಮಾಡಿಕೊಂಡು ಅದನ್ನು ನಮ್ಮ ದೇಶದಲ್ಲಿ ಬಿತ್ತಬೇಕೆಂಬ ಉದ್ದೇಶದಿಂದ. ಆದರೆ ಈ ಆಮದಿನ ಸಂಗಡ, ಈ ಗೋಧಿ ಬೀಜದ ಸಂಗಡ ಆ ಒಂದು ದೇಶದವರು ತಿಳಿದೋ ತಿಳಿಯದೆಯೋ ನಮಗೆ ಗೊತ್ತಿಲ್ಲದ ಸಂಗತಿ, ಈ ಗೋಧಿ ಬೀಜದ ಸಂಗಡ ಪಾರ್ಥೇನಿಯಂ ಬೀಜವನ್ನು ಸಹ ಕಳಿಸ್ಬಿಟ್ರು. ಅಂದ್ರೆ 1955 ತನಕ ನಮ್ಮ ದೇಶದಲ್ಲಿ ಈ ಪಾರ್ಥೇನಿಯಂ ಎಂಬ ಗಿಡ ಇರಲಿಲ್ಲ. ಆದರೆ ಈ ಒಂದು ಆಹಾರ ಭದ್ರತೆಯ ಈ ಒಂದು ಅಡಿಯಲ್ಲಿ ನಮ್ಮ ದೇಶದಲ್ಲಿ ಗೋಧಿಯನ್ನ ಹೆಚ್ಚಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಗೋಧಿ ಬೀಜವನ್ನ ಆಮದು ಮಾಡಿಕೊಂಡಂತಹ ಆ ವೇಳೆಯಲ್ಲಿ ಪಾರ್ಥೇನಿಯಂ ಬೀಜಗಳು ಸಹ ಬಂದು ಇದನ್ನು ಬಿತ್ತಿದ ತದನಂತರವಾಗಿ ಇಂದು ಸಹ ನಮ್ಮ ದೇಶದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ
ಈ ಪಾರ್ಥೇನಿಯಂ ಗಿಡ ಬೆಳೆದಿರುವಂಥದ್ದನ್ನು ನಾವು ನೋಡ್ತೇವೆ. ಇಂದು ನಮ್ಮ ದೇಶದಲ್ಲಿ ಅನೇಕರು ಅಲರ್ಜಿ ಮೂಲಕವಾಗಿ ಕಷ್ಟಪಡುವಂಥದ್ದು ಈ ಒಂದು ಪಾರ್ಥೇನಿಯಂ ಗಿಡದ ಮೂಲಕ ಎಂಬುವಂಥದ್ದು ನಗ್ನ ಸತ್ಯವಾಗಿರುವಂಥ ಮಾತು. ನೋಡಿ, ಒಂದು ಒಳ್ಳೆ ಕಾರ್ಯಕ್ಕೋಸ್ಕರವಾಗಿ ಸರ್ಕಾರ, ಜನರ ಆಹಾರ ಭದ್ರತೆಗೋಸ್ಕರವಾಗಿ ಅಂದಿನ ಸರ್ಕಾರ ಈ ಒಂದು ಕೆಲಸವನ್ನ ಮಾಡಿದ್ದಾದರೂ ಕೆಲವರು ಇದರಲ್ಲಿ ಅವರದೇ ಆದ ಲಾಭವನ್ನು ಹೊಂದುವುದಕ್ಕೋಸ್ಕರವಾಗಿ ಈ ಒಂದು ಕಳೆಯನ್ನ ಇದರೊಂದಿಗೆ ಕಳುಹಿಸಿದರ ಮೂಲಕವಾಗಿ ಇವತ್ತು ನಮ್ಮ ದೇಶದಲ್ಲಿ ಪಾರ್ಥೇನಿಯಂನ ಸಂಖ್ಯೆ ಯಥೇಚ್ಛಾಗಿರುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಈ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 24ರಿಂದ 32 ವಾಕ್ಯದಲ್ಲಿ ಒಬ್ಬ ಯಜಮಾನನು ತನ್ನ ತೋಟದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ, ಅಂದರೆ ಆಲಸ್ಯವಾಗಿರುವಂತಹ ಕಾಲ ಎಂಬುದಾಗಿ ಅಲ್ಲ, ಅವರ ಒಂದು ದೈನಂದಿನ ಚಟುವಟಿಕೆಯ ಕಾಲದಲ್ಲಿ ಒಬ್ಬ ವೈರಿ ಅದರ ಸಂಗಡ ಕಳೆಯನ್ನ ಚೆಲ್ಲಿದ. ಆದರೆ ಗೋಧಿ ಬೆಳೆದು ಫಲಕ್ಕೆ ಬಂದಾಗ, ನೋಡಿ, ಒಬ್ಬ ವ್ಯಕ್ತಿ ಗೋಧಿಯನ್ನ ಬಿತ್ತನೆ ಮಾಡಬೇಕಾದ್ರೆ, ಈಗ ನಮ್ಮ ರಾಜ್ಯದಲ್ಲಿ ರಾಗಿಯನ್ನಾಗಲಿ ಅಥವಾ ಭತ್ತವನ್ನಾಗಲಿ ಬಿತ್ತನೆ ಮಾಡಬೇಕಾದರೆ ಮೊದಲು ಭೂಮಿಯನ್ನು ಹದ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಡಿಸ್ಥಾನ ಕಾರ್ಯಗಳನ್ನು ರೆಡಿ ಮಾಡಿ ತದನಂತರವಾಗಿ ಹಾಕುವಂಥದ್ದು. ಇಲ್ಲಿ ಯಜಮಾನ ತನ್ನ ತೋಟದಲ್ಲಿ ಗೋಧಿಯ ಬೆಳವಣಿಗೆಗೆ ಬೇಕಾದ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿದ. ಆದರೆ ಗೋಧಿಯನ್ನ ಬಿತ್ತನೆ ಮಾಡ್ದ. ಆದರೆ ಅವನ ವೈರಿ ಅವನು ತಿಳಿಯದೆ ಕಳೆಯನ್ನ ಬಿತ್ತಿದ. ಸೊ ಇಲ್ಲಿ ನಾವು ನೋಡುವಂಥದ್ದು, ಗೋಧಿಯು ಬೆಳೆದು ಬಂದಾಗ ಅಣಗಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಅಣಗಿ ಎಲ್ಲಿಂದ ಬಂತು? ಯಾಕಂದ್ರೆ ಬಿತ್ತಿದಂತಹ ಈ ಕೆಲಸಗಾರರಿಗೂ ಗೊತ್ತು ತಾವು ಬಿತ್ತಿದಂಥದ್ದು ಒಳ್ಳೆಯ ಬೀಜ. ಈ ಮುಂಜಾನೆಯಲ್ಲಿ ದೇವರ ಮಕ್ಕಳೇ, ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಿರಿ ಎಂಬ ಸುವಾರ್ತೆ ಎಂಬ ಬೀಜವನ್ನ ದೇವರು ನಮಗೆ ಕೊಟ್ಟಿರುವಾಗ ನಾವು ಬಿತ್ತುತ್ತಿರುವಂಥದ್ದು ಒಳ್ಳೆಯ ಬೀಜವಾಗಿದ್ದೀಯಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಇಲ್ಲಿ ಕೆಲಸದವರು ಹೇಳ್ತಾ ಇದ್ದಾರೆ, ನಾವು ಬಿತ್ತಿದಂಥದ್ದು ಒಳ್ಳೆಯ ಬೀಜ, ಆದರೆ ಅಣಗಿ ಎಲ್ಲಿಂದ ಬಂತು? ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನಾವು ಇದನ್ನು ಆರಿಸಿ ತೆಗೆಯೋಣ. ಯಜಮಾನ ಹೇಳ್ತಾ ಇದ್ದಾನೆ, ಇದು ನನ್ನ ವೈರಿ ಮಾಡಿದ ಕೆಲಸ, ಸದ್ಯಕ್ಕೆ ತೆಗೆಗೆ ಹೋಗ್ಬೇಡಿ. ಯಾಕಂದ್ರೆ ಎರಡು ಗೋಧಿಯ ಬೇರುಗಳು, ಅಣಜಿಯ ಬೇರುಗಳು ಒಂದಕ್ಕೊಂದು ಅಂಟಿಕೊಂಡಿರ್ತದೆ. ನಾವು ಅಣಜಿಯನ್ನ ಕೀಳಲು ಹೋದರೆ ಗೋಧಿಯು ಅದರ ಸಂಗಡ ಬಂದುಬಿಡ್ತದೆ. ಸೊ ಆದುದರಿಂದ ಇವು ಒಟ್ಟಿಗೆ ಬೆಳೆಯಲಿ, ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ಸುಗ್ಗಿ ಕಾಲ ಬರುವಾಗ, when the time comes, ನಾನೇನ್ ಮಾಡ್ತೇನೆ, ಕೊಯ್ಯುವವರಿಗೆ ನಾನು ಅಣಜಿಯನ್ನ ಹಾಗೂ ಗೋಧಿಯನ್ನ ಬೇರೆ ಬೇರೆ ಮಾಡುವುದಕ್ಕೆ ಹೇಳ್ತೇನೆ. ಗೋಧಿಯನ್ನ ನಾನು ನನ್ನ ಕಣಜಕ್ಕೆ, ಅಣಜಿಯನ್ನ ನಾನು ಬೆಂಕಿಗೆ ಹಾಕ್ತೇನೆ. ಪ್ರಿಯರೇ, ಸೊ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತಹ ಒಂದು ಆಧ್ಯಾತ್ಮಿಕವಾದ ಸತ್ಯ ಅನ್ನುವಂಥದ್ದು,
ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳದೆ ಹೋದರೆ, ಯಾವ ರೀತಿಯಾಗಿ ಸೃಷ್ಟಿಯ ಪ್ರಾರಂಭದಲ್ಲಿ ಪತನವು ಪ್ರಾರಂಭವಾಗಿತ್ತು, ಅಂತಹ ಪತನ ನಮ್ಮ ಜೀವಿತದಲ್ಲಿ ಇಂದು ಸಹ ಸಂಭವಿಸುವುದಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಯಜಮಾನನು ಒಳ್ಳೆಯ ಬೀಜವನ್ನ ಬಿತ್ತಿದ್ದಾಗ್ಯೂ ಅವನ ವೈರಿ ಅಣಜಿಯನ್ನ, ಕಳೆಯನ್ನ ಆ ಬೀಜದ ಸಂಗಡ ಯಜಮಾನನು ತಿಳಿಯದೆ ಬಿತ್ತಿರುವಂಥದ್ದಾಗಿದೆ. ಸೊ ಈ ದಿನಮಾನಗಳಲ್ಲಿ ದೇವರ ಮಕ್ಕಳಾದ ನಾವುಗಳು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಾಗ ಅದರ ಸತ್ಯಾಸತ್ಯತೆಯನ್ನ ಗ್ರಹಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಘಟಕ ಎಂಬುದನ್ನು ನಾವು ಮರೆಯಬಾರದು. ಇದು ಅನೇಕರು ಸತ್ಯ ಸುವಾರ್ತೆಗೆ ವಿರುದ್ಧವಾಗಿ ಇಲ್ಲ ಸಲ್ಲದ ಬೋಧನೆಗಳನ್ನ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಂತಹ ಬೋಧನೆಗಳಿಗೆ ಒಳಗಾದಂಥವರು ತಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರಿಂದ ದೂರ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಸ್ನಾನಿಕನಾದ ಯೋಹಾನನು ತನ್ನ ಸೇವೆಯ ಕಾಲದಲ್ಲಿ ಹೇಳಿರುವಂತಹ ಒಂದು ಮಾತು, ಯೋಹಾನ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಾಕ್ಯ, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿನ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಪ್ರಿಯರೇ, ನಮ್ಮ ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವಾಗ ಅದು ನಮ್ಮ ಆತ್ಮ ರಕ್ಷಣೆಗೆ ಸಂಬಂಧಪಟ್ಟ ಮಾತುಗಳು ಅಲ್ಲವೋ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇಂದು ಹಲವು ವಿಧವಾದಂತಹ ದೈವಿಕ ಉಪದೇಶಗಳನ್ನು ನಾವು ಕೇಳಿಸಿಕೊಳ್ಳುವಂಥವರಾಗಿದ್ದೇವೆ. ಯಥೇಚ್ಛಾಗಿ ಕೇವಲ ಬಾಹ್ಯವಾದ ಆಶೀರ್ವಾದದ ಮಾತುಗಳನ್ನು ಮಾತ್ರ ಕೇಳಿಸಿಕೊಳ್ಳುವ ಕಾಲಘಟ್ಟಗಳಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈ ಬಾಹ್ಯವಾದ ಅಥವಾ ಲೌಕಿಕವಾದ ಆಶೀರ್ವಾದಗಳಿಗೋಸ್ಕರವಾಗಿ ಕ್ರಿಸ್ತನನ್ನ ಬೋಧಿಸುವಂತಹ ಅನೇಕ ಸುಳ್ಳು ಬೋಧಕರು ಈ ಕಾಲಘಟ್ಟಗಳಲ್ಲಿ ಹುಟ್ಟಿಕೊಂಡಿರುವಾಗ ದೇವರ ಮಕ್ಕಳಾದ ನಾವುಗಳು ನಮ್ಮ ಆತ್ಮ ರಕ್ಷಣೆಗೆ ಉದುಗುವಂತಹ ದೇವರ ವಾಕ್ಯದ ಮೇಲೆ ಹೆಚ್ಚಾದ ಗಮನವನ್ನ ಹರಿಸುವಂತವರಾಗಿರಬೇಕು. ಇಲ್ಲಿ ನಾವು ನೋಡುವಂತಹ ಒಂದು ಸತ್ಯ, ಯಜಮಾನನು ಒಳ್ಳೆಯ ಬೀಜವನ್ನ ನೋಡಿ, 13ನೇ ಅಧ್ಯಾಯದ ಪ್ರಾರಂಭ ಆ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ನೋಡಿ. ಒಬ್ಬನು ವಾಕ್ಯವನ್ನ ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ, ಅವನೇ ಒಳ್ಳೆಯ ನೆಲವಾಗಿರುವನು. ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆ ಈ ಲೌಕಿಕವಾದ ಆಶೀರ್ವಾದದ ಮೇಲೆ ಅವಲಂಬಿತವಾಗಿರುವಂಥದ್ದಲ್ಲ. ಇಂದು ಅನೇಕರು ನೆನೆಸುವಂಥದ್ದು ನಮ್ಮ ಆಧ್ಯಾತ್ಮಿಕತೆಯ ಅಳತೆಗೋಲು ಅನ್ನುವಂಥದ್ದು ಈ ಲೋಕದಲ್ಲಿ ನಮಗೆ ಇರುವಂತಹ ಐಶ್ವರ್ಯದ ಮೇಲೆ ಎಂಬುದಾಗಿ ಅಲ್ಲ. ಪ್ರಿಯ ದೇವ ಜನರೇ, ಅದರ ಅರ್ಥ ದೇವರ ಮಕ್ಕಳಾಗಿರುವಂಥವರು ನಿತ್ಯ ಬಡವರಾಗಿ ಇರ್ತಾರೆ ಎಂಬುದಾಗಿ ಅಲ್ಲ. ನ್ಯಾಯಯುತವಾದಂತಹ ಸಂಪಾದನೆ
ಅದು ದೇವರಿಂದ ಬರುವಂಥದ್ದಾಗಿದೆ. ಅನ್ಯಾಯವಾದಂತಹ ಸಂಪಾದನೆ ಅದು ದೇವರಿಂದ ಬರುವಂಥದ್ದಲ್ಲ. 15ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನೆಂಥವನಾಗಿರಬೇಕು. ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿ ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು, ಭ್ರಷ್ಟರನ್ನ ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು, ಸಾಲಕ್ಕೆ ಬಡ್ಡಿ ಕೇಳದವನು, ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ದೇವರೇ, ಪ್ರಿಯರೇ, ಇಂದು ಅನೇಕರು ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ಅನೇಕರನ್ನ ತುಳಿಯುವಂತಹ ಈ ಕಾಲಘಟ್ಟಗಳಲ್ಲಿ ದೇವರ ಮಕ್ಕಳಾಗಿರುವ ನಾವುಗಳು ಒಂದು ಯಥಾರ್ಥವಾದ ದೈವಿಕ ಮಾರ್ಗದಲ್ಲಿ ನಡೆಯಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ಇಲ್ಲಿ ನಾವು ನೋಡುವಂಥದ್ದು ಒಬ್ಬ ಆತ್ಮಿಕ ಪತನ ಪ್ರಾರಂಭವಾಗುವಂಥದ್ದು ನಮ್ಮ ಅಪನಂಬಿಕೆಯ ಮೂಲಕ. ಸೃಷ್ಟಿಯ ಪತನ ಪ್ರಾರಂಭವಾದಂಥದ್ದು ಯಾವಾಗ? ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದ ಆ ಕ್ಷಣದಿಂದ. ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕ ಪರಲೋಕದ ಬಾಧ್ಯತೆಯನ್ನ ಪಡೆದುಕೊಂಡಿರುವ ನಾವುಗಳು ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಹೇಳಿರುವ ಕಾರ್ಯಗಳನ್ನ ಮಾಡದೆ ಹೋದರೆ ಅಥವಾ ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡುವಂಥವರಾದರೆ ಅಂದಿನಿಂದ ನಮ್ಮ ಆತ್ಮಿಕ ಪತನದ ಪ್ರಾರಂಭ ಅನ್ನುವಂಥದ್ದನ್ನು ಮರಿಬೇಡ್ರಿ. ಆ ಒಂದು ಆತ್ಮಿಕ ಪತನ ಎಲ್ಲಿಗೆ ಹೋಗಿ ಕೊನೆಗೊಳ್ಳುತ್ತದೆ ಎಂಬುದು ಊಹಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದು. ಅವಳ ಆ ಒಂದು ಚಿಕ್ಕ ತಪ್ಪು ಅವಳು ನೆನೆಸಿರಲಿಲ್ಲ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿ ಮಾರ್ಪಡುತ್ತದೆ ಎಂಬುದಾಗಿ. ಸರ್ವಶಕ್ತನಾದ ದೇವರು ಆದಿಕಾಂಡ 3ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಆದಾಮನಿಗೆ ಹೇಳುವಂಥದ್ದು, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಪ್ರಿಯರೇ, ನೋಡಿ, ಒಂದು ಚಿಕ್ಕ ಅಜಾಗರೂಕತೆ ಎಷ್ಟು ದೊಡ್ಡ ಪ್ರಮಾದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ ಎಂಬುದಾಗಿ ಸರ್ವಶಕ್ತನಾದ ದೇವರು ನಮಗೆ ಆಜ್ಞೆಯನ್ನ ಕೊಟ್ಟಿರುವಾಗ ಅದನ್ನ ನಾವು ಪಾಲಿಸದೆ ಹೋದರೆ ಅದರ ಅನಾಹುತದ ತೀವ್ರತೆ ಎಷ್ಟೆಂಬುದು ನಮಗೆ ಗೊತ್ತುಂಟಾ? ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಎಂಬ ಆಜ್ಞೆಯನ್ನ ದೇವರು ನಮಗೆ ಕೊಟ್ಟಿರುವಾಗ ಈ ಸುವಾರ್ತೆಯನ್ನು ನಾವು ಸಾರದೆ ಹೋದರೆ, ಈ ಸುವಾರ್ತೆ ಕೆಲವು ವ್ಯಕ್ತಿಗಳ ಕಿವಿಗೆ ಬೀಳದೆ ಹೋದದರ ಫಲವಾಗಿ ಅವರು ನಿತ್ಯ ನರಕಕ್ಕೆ ಪಾತ್ರರಾಗಿ ಮಾರ್ಪಡುವಾಗ ಅದರ ತೀವ್ರತೆ ಎಷ್ಟೆಂಬುದಾಗಿ ನಾವು ಯೋಚನೆ ಮಾಡಿದ್ದೇವಾ? ಈ ಮುಂಜಾನೆಯಲ್ಲಿ ಪ್ರಿಯರೇ, ಒಂದು ಸಾರಿ ಇದರ ಕುರಿತಾಗಿ ನಾವು ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ದೇವರ ವಾಕ್ಯ ನಮಗೆ ಎಚ್ಚರಿಕೆ ಪಡಿಸುವಂಥದ್ದು, ನಾವು ದೇವರ ವಾಕ್ಯಕ್ಕೆ ಯಾವ ವಿಧದಲ್ಲಿಯೂ ಅಜಾಗರೂಕರಾಗಿ ನಡೆಯಬಾರದು ಎಂಬುದಾಗಿ. ಅರಣ್ಯಕಾಂಡ ಪುಸ್ತಕದಲ್ಲಿ ಅದರ 15ನೇ ಅಧ್ಯಾಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ
ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ, ತಿಳಿಯದೆ ಮಾಡುವ ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟು, ತಿಳಿದು ಮಾಡುವ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಎಂಬುದಾಗಿ. ತಿಳಿಯದೆ ಮಾಡಿದ ಪಾಪಕ್ಕೆ, ಪಾಪ ಮಾಡಿದ ವ್ಯಕ್ತಿ ಅಥವಾ ಸಮೂಹ ಒಂದು ಹೋರಿಯನ್ನು ತಂದು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದರೆ ಆ ಪಾಪಕ್ಕೆ ಪರಿಹಾರ ಲಭಿಸುತ್ತದೆ. ಆದರೆ ತಿಳಿದು ಯಾರಾದರೂ ಪಾಪವನ್ನ ಮಾಡಿದರೆ, ನೋಡಿ ಅರಣ್ಯಕಾಂಡ 15ನೇ ಅಧ್ಯಾಯ ಹೇಳ್ತಾ ಇದೆ 30ನೇ ವಾಕ್ಯ, ಆದರೆ ಸ್ವದೇಶದವನಾಗಲಿ ಅನ್ಯ ದೇಶದವನಾಗಲಿ ಯಾವನಾದರೂ ಮನಪೂರ್ವಕವಾಗಿ ಹಠದಿಂದ ಪಾಪವನ್ನು ಮಾಡಿದರೆ ಅವನು ಯೆಹೋವನನ್ನು ದೂಷಿಸಿದವನಾದದ್ದರಿಂದ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಪಾಪವನ್ನ ಮಾಡುವಂತವನು ಯೆಹೋವನನ್ನ ದೂಷಿಸುವಂತವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅವಳು ಆ ಮರದ ಹಣ್ಣನ್ನ ತಿಂದಂಥದ್ದು ದೇವರನ್ನ ದೂಷಿಸಿದಕ್ಕೆ ಸಮಾನ. ನಾವು ಸುವಾರ್ತೆಯನ್ನ ಸಾರದೆ ಇರುವಂಥದ್ದು ದೇವರನ್ನ ದೂಷಿಸುವುದಕ್ಕೆ ಸಮಾನ. ತಿಳಿದು ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ಮನಪೂರ್ವಕವಾಗಿ ದೇವರು ಅವಕಾಶಗಳನ್ನ, ಸಂದರ್ಭಗಳನ್ನ, ಸುವಾರ್ತೆಯನ್ನ ಸಾರುವುದಕ್ಕೆ ಅವಕಾಶಗಳನ್ನ, ಸಂದರ್ಭಗಳನ್ನ ನಮಗೆ ತರುವಾಗ ನಾವು ಹಠದಿಂದ ಆ ಕೆಲಸವನ್ನ ಮಾಡದೆ ಹೋದರೆ ಅದು ದೇವರನ್ನ ದೂಷಿಸುವುದಕ್ಕೆ ಸಮಾನವಾಗ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಅದರ ಶಿಕ್ಷೆ ಏನೆಂದರೆ ಅಂಥವನನ್ನು ಕುಲದಿಂದ ತೆಗೆದು ಹಾಕುವಂಥದ್ದು. ಪ್ರಿಯರೇ, ಈ ಹೊಸ ಒಡಂಬಡಿಕೆಯ ಕಾಲಘಟ್ಟಗಳಲ್ಲಿ ನಾವು ಜೀವಿಸುತ್ತಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ಹೇಳಿರುವ ಕಾರ್ಯವನ್ನ ಮಾಡದೆ, ಮಾಡಬಾರದೆಂದು ಹೇಳಿದ ಕಾರ್ಯವನ್ನ ಮಾಡಿ ನಾವು ಜೀವಿಸುವಂತವರಾಗಿದ್ದರೆ ನಮ್ಮ ಆತ್ಮಿಕ ಅಧಪತನದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂಬುದನ್ನು ನಾವು ಮರಿಬಾರದು. ಸೃಷ್ಟಿಯ ಪತನ ಮಾತ್ರವಲ್ಲ, ನಮ್ಮ ಆತ್ಮಿಕ ಪತನ ಅದಕ್ಕಿಂತಲೂ ಬಹಳ ಕಾಠಿಣ್ಯವಾಗಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಒಮ್ಮೆ ನಾವು ಯೋಚನೆ ಮಾಡಿಕೊಳ್ಳುವ, ದೇವರು ಮಾಡಬಾರದೆಂದು ಆಜ್ಞಾಪಿಸಿದ ಕಾರ್ಯಗಳನ್ನು ನಾವು ಮಾಡುವಂಥವರಾಗಿದ್ದೇವ? ಅಂತಹ ಕಾರ್ಯದಲ್ಲಿ ನಾವು ಒಳಪಟ್ಟವರಾಗಿದ್ದರೆ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ನಾವು ಆತ್ಮಿಕ ಅಧಪತನದಲ್ಲಿ ಜೀವಿಸ್ತಾ ಇದ್ದೇವೆ. ಅದರ ಭವಿಷ್ಯತ್ತು ಅನ್ನುವಂಥದ್ದು ಬಹಳ ಕಾಠಿಣ್ಯ, ನಿತ್ಯ ನರಕ. ಈ ಕೃಪೆಯ ಕಾಲದಲ್ಲಿ ನಾವು ಜೀವಿಸುತ್ತಿರುವಾಗ ಈ ಮುಂಜಾನೆಯಲ್ಲಿ ಒಂದು ಸಾರಿ ನಮ್ಮ ಜೀವಿತವನ್ನ ದೇವರ ವಾಕ್ಯದೊಂದಿಗೆ ಪರೀಕ್ಷಿಸಿಕೊಂಡವರಾಗಿ ನಾವು ಆ ಒಂದು ಆತ್ಮಿಕ ಪತನದ ಹಾದಿಯಲ್ಲಿ ಇರುವುದಾದರೆ ದೇವರ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡವರಾಗಿ ಒಂದು ಹೊಸ ಮಾರ್ಗಕ್ಕೆ ನಾವು ತಿರುಗಿಕೊಳ್ಳುವ ಮಾನಸಾಂತರ, ಮನಸ್ಸಿಗೆ ಅಂತರ, ಲೌಕಿಕವಾದ ಆಶಾ ಪಾಶಗಳಿಂದ ನಾವು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಮಾನಸಾಂತರದ ಅನುಭವ. ಆ ಒಂದು ಅನುಭವಕ್ಕೆ ನಾವು ಸೇರಿ ಬರುವ, ತನ್ನ ಬಳಿಗೆ ಬಂದಂತಹ ಜನರಿಗೆ ಸ್ನಾನಿಕನಾದ ಯೋಹಾನನು ಹೇಳುವಂಥದ್ದು, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದು ತಕ್ಕ ಫಲಗಳಿಂದ ತೋರಿಸಿರಿ, ತಕ್ಕ ಫಲಗಳಿಂದ ತೋರಿಸಿರಿ. ಯಾವುದು ತಕ್ಕ ಫಲ? ದೇವರು ಇಚ್ಛಿಸುವ ರೀತಿಯ ಒಂದು ಜೀವಿತವನ್ನ ಈ ಲೋಕದಲ್ಲಿ ಜೀವಿಸುವಂಥದ್ದು. ನಾವು ಆ ಒಂದು ಜೀವಿತವನ್ನ ಜೀವಿಸುವಂಥವರಾಗಿದ್ದೇವಾ ಎಂಬ ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳುವ.
ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದ್ವಿ, ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕಿ ನಿಂತಿರುವಾಗ. ಪ್ರಿಯ ದೇವ ಜನರೇ, ಸೈತಾನನ ಕುಯುಕ್ತಿಗಳಿಗೆ ನಾವು ಒಳಪಡದೆ ಕರ್ತನನ್ನು ಆತನು ಅತ್ಯಧಿಕವಾದ ಶಕ್ತಿಯಲ್ಲಿ ಆಶ್ರಯಿಸಿಕೊಂಡವರಾಗಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನ ಜೀವಿಸುವಂಥವರಾಗಿದ್ದರೆ ನಿಜವಾಗಲೂ ನಮ್ಮ ಜೀವಿತ ಒಂದು ಆಶೀರ್ವಾದವಾಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಪೌಲನು ಹೇಳುವ ರೀತಿಯಲ್ಲಿ ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಇದು ಮಾತ್ರ ನಮ್ಮನ್ನ ದೃಢವಾಗಿ ಕರ್ತನಲ್ಲಿ ನಿಲ್ಲಿಸುವಂಥದ್ದಾಗಿದೆ. ನೋಡಿ, ನಾವು ಧರಿಸಬೇಕಾದ ಸರ್ವಾಯುಧ ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ವಜ್ರ ಕವಚ, ಸಮಾಧಾನದ ವಿಷಯವಾದ ಸುವಾರ್ತೆ, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ದೇವರ ವಾಕ್ಯವೆಂಬ ಕತ್ತಿ. ಇವುಗಳನ್ನು ನಾವು ಧರಿಸಿಕೊಂಡ್ರೆ ಈ ಲೋಕದಲ್ಲಿ ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯ. ಅದು ಮಾತ್ರವಲ್ಲ, ನಮ್ಮ ಜೀವಿತದ ಮೂಲಕ ಆಧ್ಯಾತ್ಮಿಕವಾದ ಅಧಪತನದಲ್ಲಿ ಇರುವಂತಹ ಅನೇಕರನ್ನ ಒಂದು ಉಜ್ಜೀವನದ ಅನುಭವಕ್ಕೆ ತರುವುದಕ್ಕೆ ಸಾಧ್ಯವಾಗ್ತದೆ. ಇದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಕರೆದು ಬೇರ್ಪಡಿಸಿರುವಾಗ ಹೇಗೆ ಹವ್ವಳು ಸೈತಾನನ ಕುಯುಕ್ತಿಯಲ್ಲಿ ಬಿದ್ದು ಹೋದಳು, ಹಾಗೆ ನಾವು ಬಿದ್ದು ಹೋಗದೆ ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ನಮ್ಮಿಂದ ಸಾಧ್ಯ. ಯೇಸು ಸ್ವಾಮಿಯ ಆ ಒಂದು ಸಾಮ್ಯದಲ್ಲಿ ನಾವು ನೋಡಿದ್ವಿ, ಒಳ್ಳೆಯ ಬೀಜವನ್ನ ಬಿತ್ತಿದ್ದಾಗ್ಯೂ ಸೈತಾನನು ಅಣಜಿಗಳನ್ನು ಬಿತ್ತಿದ. ಇಂದು ಅನೇಕರು ಕಳೆಗಳನ್ನು ಬಿತ್ತುತ್ತಿರುವಾಗ ಅವುಗಳನ್ನು ಅರ್ಥ ಮಾಡಿಕೊಂಡು ಜಾಗರೂಕತೆಯಿಂದ ಒಂದು ಶ್ರೇಷ್ಠವಾದ ಕ್ರೈಸ್ತ ಜೀವಿತವನ್ನು ಜೀವಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಸಹಾಯ ಮಾಡಲಿ ಎಂಬುದಾಗಿ ನಾನು ಆಶಿಸುತ್ತೇನೆ, ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ಪತನದ ಅನುಭವದಲ್ಲಿ ನಾವು ಆಗಿರುವುದಾದರೆ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಂಡವರಾಗಿ ಕರ್ತನೆ, ಒಂದು ಉಜ್ಜೀವನದ ಅನುಭವದಲ್ಲಿ ನಾವು ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.